ಹೆಂಗ್ ಆಡ್ತಾ ಇದೆ ಅಂದ್ರೆ ಏನ್ ನಿನ್ ಕತೆ ಕೆಪ್ಟೆಪ್ಲು ಹೆಂಗ್ ಹೊಡೆದಾಕ್ಬಿಡ್ತೀನಿ ಅಂದ್ರೆ ನೀನ ಏನ್ ಚಿಕ್ಕ ಹುಡುಗಿನ ನೀನು ಏನ್ ಚೆನ್ನಾಗಿ ಏನ್ ಮಾಡ್ಬೇಕು ಅಂತಿದ್ದೀನಿ ನೀನು ಟೀಮ್ ಅಂತ ಇನ್ನೊಂದು 15 ದಿವಸ ಹೆಂಗ್ ಮಾಡ್ಕೊಂಡು ದೇವ ಈ ತರ ಅಯ್ಯೋ ಅಳ್ತಾಯ್ತಲ್ಲಪ್ಪ ಮಧುವಣ. ಯೂಟ್ಯೂಬ್ ಚಾನಲ್. ಸೊ ಇವತ್ತು ನನ್ನ ಗಂಡಂಗೆ ಪ್ರ್ಯಾಂಕ್ ಮಾಡಬೇಕು ಅಂತ ಇದ್ದೀನಿ. ಏನಂತ ಯೋಚನೆ ಮಾಡ್ತಾ ಇದ್ದೀರಾ? ಇದನ್ನ ಒಂದು ನಿಮಿಷ ಆಗಿ ತೋರಿಸ್ಬಿಡ್ತೀನಿ. ಫಸ್ಟೇ ತೋರಿಸ್ಕೊಂಡು ಮಾತಾಡ್ತೀನಿ, ಇಲ್ಲಾಂದರೆ ಫೀಲ್ ಇರಲ್ಲ ನಿಮಗೆಲ್ಲ. ಹೇಗಿದೆ ಕಾರ್ತಿಕ್? ಹೇಗಿದ್ಯೋ? ಸೂಪರ್. ಎಸ್, ಇದನ್ನು ನನ್ನ ಗಂಡಂಗೆ ಹೇರ್ ಕಟ್ ಮಾಡ್ಸಕ್ಕೆ ಹೋಗಿದ್ದೀನಿ ಅಂತ ಹೇಳಿದ್ದೆ ಅವಾಗಲೇ. ಬಟ್ ಅವ್ರು ಬರೋ ಟೈಮಿಂಗ್ ಆಗಿದೆ. ಸೊ ಇಷ್ಟು ಹೇರ್ ಕಟ್ ಮಾಡಿಸಿದ್ದೀನಿ ಅಂತ ಹೇಳಿದ್ರೆ ಹೆಂಗ್ ರಿಯಾಕ್ಷನ್ ಕೊಡ್ಬೋದು ಕಾರ್ತೀವನು? ಹೆಂಗ್ ಕೊಡ್ತದೆ ಅಂದ್ರೆ ಒಂದು ಕೊಡ್ತದೆ, ಒಂದು ಕೊಡುತ್ತಾ ಇಲ್ವಾ ಗೊತ್ತಿಲ್ಲ. ಬಟ್ ಅವನು ಬೈಯೋದೆಲ್ಲ ಬೀಪ್ ಹಾಕ್ಬೇಕಲ್ಲ ಅಂತ ವೇಟ್ ಮಾಡ್ತಾ ಇದ್ದೀನಿ. ಸೊ ಹೇಗಿದೆ? ಐ ಆಮ್ ಫಾರಿನರ್ ತರ ಕಾಣಿಸ್ತಾ ಇದ್ದೀರಾ? ಯಾವ ಥರ ಚೆನ್ನಾಗಿ ಕಾಣಿಸ್ತಿದ್ದೀನಿ ಹೇಳಿ. ಸೊ ಓಕೆನಾ? ಅದು ಈ ಥರ ರೆಡಿಯಾಗಿ ಸುಮ್ಮನೆ ಕೂತಿರ್ತೀನಿ. ಅವ್ನು ಬಂದಾಗ ಅಲ್ಲಿ ಕ್ಯಾಮ್ರಾ ಇಡೋಣ ಅಂತ ಕರಿ. ಇಲ್ಲ ಅಲ್ಲಿ ಇಲ್ಲ, ಇಲ್ಲಿ ಎಲ್ಲಿಡೋಣ? ಎಲ್ಲ ಇಡಬೇಕು, ಅಲ್ಲಿಡೋಣ. ಇಲ್ಲ ಅವ್ನು ಕಾಣ್ದಿರೋ ಥರ ಎಲ್ಲ ಫ್ರೇಮ್ ಕಾಣುತ್ತೆ ನೋಡಿ. ಫ್ರೇಮ್ನ ಇಡಬೇಕು ಅಂತ ಕೇಳ್ತಾ ಇದ್ದೀನಿ. ಕಾರ್ತಿ ಅಲ್ಲೇ ಇರ್ತಾನೆ, ಇಲ್ಲ ಆ ಕಡೆ ಸೈಡ್ ಎಲ್ಲಾರು ಇರ್ತಾನೆ. ಸೊ ನೋಡೋಣ ಯಾವ ಥರ ಬ್ಲಾಗ್ ಬರುತ್ತೆ ಅಂತ ಗೊತ್ತಿಲ್ಲ. ಹೆಂಗಿರುತ್ತೆ ಕಾರ್ತಿ? ಫನ್ನಿ ಇರುತ್ತಾ, ಸೀರಿಯಸ್ ಇರುತ್ತಾ? ಒಂದು ಕೊಡ್ತಾನ? ಮೂರು ಕೊಡ್ತಾನ. ನಮ್ಮ ಹಸ್ಬೆಂಡ್ ಬರ್ತಾರೆ. ಸೊ ಎಲ್ಲ ರೆಡಿ ಆದತ್ತು. ಸೊ ನನ್ನ ಮಗ ಎದ್ಬಿಟ್ಟ. ನೋಡೋಣ ಅವನ ರಿಯಾಕ್ಷನ್. ಪಾಪ ಹೇಗಿದೆ? ಅಮ್ಮನ ಹೇರ್ ಸ್ಟೈಲ್ ಮಲ್ಕೊ ಬನ್ನಿ. ಆಯ್ತು ತಚ್ಚಿ ಪುಟಾಣಿ. ಸೊ ನನಗೆ ಗೊತ್ತಿಲ್ಲ ಅವ್ರ ರಿಯಾಕ್ಷನ್ ಹೆಂಗೆ ಕೊಡ್ತದೆ ಅಂತ. ಸೊ ಹೇಗಿದೆ? ನನ್ನ ನೋಡ್ತಾ ಇದ್ರೆ ನನಗೆ ಅಸಹ್ಯ ಅನಿಸ್ತೈತೆ. ಸೊ ಕಾರ್ತಿ ಗೊತ್ತಿಲ್ಲ ನನಗೆ ಗಂಟೆ ಯಾವ ಥರ ರಿಯಾಕ್ಷನ್. ಹಸ್ಬೆಂಡ್ ಬತ್ತವ್ರೆ. ಇನ್ನೊಂದು 2 ನಿಮಿಷ ವಾಯ್ಸ್ ಕೇಳಿಸ್ತಿದೆ ಅಲ್ವಾ ಅಂತ ಗೊತ್ತಿಲ್ಲ. ಬಟ್ ಹೇರ್ ಕಟ್ ಮಾಡಿಸ್ತು ನಿನ್ನೆ ಹೇಳ್ದೆ ತಾನೆ ಹೇರ್ ಕಟ್ ಮಾಡಿಸ್ತು. ಬತ್ತ ಹೆಂಗ್ ಆಡ್ತಾ ಇದೆ ಅಂದ್ರೆ ಏನ್ ನಿನ್ ಕತೆ? ಯಾಕೋ ಕೆಪ್ಟೆಪ್ಲು ಹೆಂಗ್ ಹೊಡೆದಾಕ್ಬಿಡ್ತೀನಿ ಅಂದ್ರೆ ಬತ್ತ ಹೆಂಗ್ ಆಡ್ತೀವಿ ಗೊತ್ತಿಲ್ಲ. ಒಳ್ಳೆ ಇದ್ರ ತರ ಆಡ್ತೀವಿ. ಅಲ್ಲ ಏನ್ ವ್ಯವಸ್ಥೆ ಮಾಡ್ಕೊಂಡು ನಿಂತಿದ್ಯಾ ಅಂತ ನೀನು? ಅಲ್ಲ ಕಟ್ ಮಾಡ್ತೀನಿ ಅಂದ್ಬಿಟ್ಟು ಈ ತರ ಕಟ್ ಮಾಡಿಸ್ತಾರ? ಏನ್ ಚಿಕ್ಕ ಹುಡುಗಿನ ನೀನು? ಏನ್ ಚೆನ್ನಾಗಿ ಕಾಣಿಸುತ್ತೆ ಅಂತ ಈ ಓವರ್ ಗಿರ್ಕೆ ಎಲ್ಲ ನನ್ನ ಹತ್ರ ಆಡ್ಬಿಟ್ರೆ ನಮ್ ತಾಯಿ ಎದೆ ಮೇಲೆ ಒಡ್ಸಾಯಿಸ್ಬಿಡ್ತೀನಿ. ಸೀರಿಯಸ್ ಆಗಿ ಹೇಳ್ತಿರೋದು. ಮನೇಲಿ ಏನ್ ಮಾಡ್ಬೇಕು ಅಂತಿದ್ದೀನಿ ನೀನು? ಚಿಕ್ಕ ಹುಡುಗಿನ ನೀನು? ಚಿಕ್ಕ ಹುಡುಗಿಂದ ಅಲ್ಲ ಶ್ರೀಮಂತ ಇನ್ನೊಂದು 15 ದಿವಸ ಹೆಂಗ್ ಮಾಡ್ಕೊಂಡು ನಿಂತಿದೆ ಹೆಂಗ್ ಮಾಡ್ಕೊಂಡು ಸೀರಿಯಸ್ ಆಗಿದೆ ಮಧುವಣ ಅಂದ್ರೆ ಪೀಕ್ ಲೆವೆಲ್ ಅಲ್ಲಿ ಇದೆ. 2 ಬಿದ್ದಿದೆ.
ಆಯ್ತು ಏನ್ ಕಂಡಿಡಿತದೆ ಯಾಕೋ ದೇವ ಈ ತರ ಎರಡು ಸೂಪರ್ ಆಗಿ ಬಿದ್ದಿದ್ದಾವೆ ಏಟು ಹಾಗೆ ಹೇಳ್ದೆ ಬೀಳ್ತದೆ ಕಥೆ ಅಂತ ಕೇಳಲಿಲ್ಲ ಆದ್ರೂ ಬಿದ್ದಿದೆ ಇವನಂತೂ ಫುಲ್ ಗಾಬರಿ ಆಗ್ಬಿಟ್ಟವ್ರೆ ರಿಯಾಕ್ಷನ್ಗಳು ಹೇಳ್ತಾನೆ ಸರಿಯಾಗಿ ಖುಷಿ ಆಯ್ತಾಯ್ತು ಆದ್ರೂ ಹೆಂಗ್ ಬಿತ್ತಂದ್ರೆ ಹೇಳ್ಕೊಳಕ್ಕಾಗಲ್ಲ ಬಿಡಕ್ಕಾಗಲ್ಲ ಇವನು ಹೇಳ್ತಾವನೆ ಅಯ್ಯೋ ದೇವರೇ ನನ್ ನಗುನ ಬರ್ತೈತೆ ಅವಳಿಗೂ ಬರ್ತೈತೆ ಫಸ್ಟ್ ಸೀರಿಯಸ್ ಆಗಲ್ಲ ಈ ಟೈಮ ನನ್ ಕೈ ಎತ್ತಲಾರ್ತಾಳೆ ಸ್ಟಿಲ್ ಈಗ ವಾಶ್ರೂಮ್ಗೆ ಹೋಗೈತೆ ಬಂದಿದ ತಕ್ಷಣ ರಿಯಾಕ್ಷನ್ ನೋಡೋಣ ಇರಿ ಜೋರಾಗಿ ಇವ್ರಂತೂ ನಿಜವಲ್ಲಿ ಇವ್ರಂತೂ ಕೇಳಂಗೆ ಇಲ್ಲ ಇವ್ ಬಂದು ಮಂಚದ ಮೇಲೆ ಹೋಗಿ ಕುತ್ಕೊಂಡ್ಬಿಟ್ಟು ಅಳ್ಕೊಂಡು ಎಂತಕ್ಕೆ ಅಯ್ಯೋ ದೇವರೇ ಬೇಕಿತ್ತ ದಿಸ್ ಇಸ್ ದಿ ಪ್ರ್ಯಾಂಕ್ ಅಲ್ಲ ಇದು ಒಡಿಸ್ಕೊಳಕ್ ನಾನೇ ದಾರಿ ಮಾಡ್ಕೊಟ್ಟಾಗ ಬಂದಿಲ್ಲ ಅಲ್ಲ ನೀನ್ ಅವಾಗ್ಲೇ ಹೇಳ್ಬೇಕು ತಾನೇ? ಬಂತು ಅವಾಗ ಹೇಳಿದ್ದು ಪ್ಲೀಸ್ ಏನ್ ರಿಯಾಕ್ಷನ್ ನೋಡ್ರಪ್ಪ ಹೆಂಗೈತೆ ಅಂತ ಯಾವ ಪ್ರ್ಯಾಂಕ್ ಕೊಡಕ್ ಹೋಗಿ ನಿಜವಾದ ಆಗೋಯ್ತಿದ್ದು ಪ್ರ್ಯಾಂಕ್ ಅಲ್ಲ ಇದು ಸೀರಿಯಸ್ ಆಗೋಯ್ತು ಅಯ್ಯೋ ದೇವಾ ಮದೋಣ ಏನಿಸ್ತು ಕೆಲ್ಸ ಇರ್ಲಿ ಓಲಿ ಏನ್ ಅನಿಸ್ತು ಕೆಲ್ಸ ತಿರ್ಕೋ ಓಲಿ ಇತ್ತಗೆ ಬಂದಿತ್ತಷ್ಟ ಓಲಿ ಅದ್ ಬಿಗ್ ಅಂತ ಗೊತ್ತಾಗಲ್ಲ ಓಲಿ ಓಲಿ ಹೆಂಗ್ ಗೊತ್ತಾಯ್ತದೆ ಅದೇ ಅಲ್ಲ ಓಲಿ ಐಸೋಕನ್ ಕೂದ್ಲು ಹೆಂಗದೆ ಅವ್ ಬಿಗ್ ಕೂದ್ಲು ಹೆಂಗದೆ ಗೊತ್ತಾಗಿಲ್ಲ ಕೂದಲು ಕಟ್ ಮಾಡ್ಸಕ್ಕೆ ಅದ್ ನೆನ್ನೆ ಅಂತೂ ನಾನೇ ಹೇಳಕ್ ಹೇಳಿದ್ದು ನೆನೆ ಕಟ್ ಮಾಡ್ಸು ಅಂತ ಹೇಳಿದ್ರೆ ಇವತ್ತು ಪ್ರ್ಯಾಂಕ್ ಮಾಡ್ಬೋದು ಅಂತ ಅಯ್ಯೋ ಅಳ್ತಾ ಇತ್ತಲ್ಲಪ್ಪ ಮಧುವಣ ಸರಿಯಾಗಿ ಬಿದ್ದೈತ್ ಮಾತ್ರ ಸರಿಯಾಗಿ ಬೀಳದ್ಕಿಂತ ಯವ್ವ ಏನ್ ಬಂದಿದ ತಕ್ಷಣ ಇದೆಲ್ಲ ಬಿಸಾಕಿ ಮೊಬೈಲ್ ಬಿಸಾಕಿ ಕೀ ಬಿಸಾಕಿ ಏಡಿ ಬಿಡ್ತು ಹೇಳ್ದಾನೆ ಮಾಡಿದ್ರೆ ಪ್ರ್ಯಾಂಕ್ ಅದು ಅನ್ನೋದು ನಾವೇನ್ ಅನ್ಕೊಂಡು ಅಂದ್ರೆ ಪ್ರ್ಯಾಂಕ್ ಏನಾದ್ರು ಪಕ್ಕ ಮಧುವಣ ಗೆಸ್ ಮಾಡ್ಬಿಡುತ್ತೆ ಗೊತ್ತಾಗ್ಬಿಟ್ರೆ ಇನ್ನೊಂದ್ಸತಿ ರಿಯಾಕ್ಷನ್ ತಗೊಳಲ್ಲ ಅಂದ್ರೆ ಗೊತ್ತಿಲ್ಲದೆ ನಾಲ್ಕು ಬಿಗಿತು ಇನ್ನೇನಾರು ಇನ್ನೊಂದ್ 2 ನಿಮಿಷ ಹೇಳ್ದಾನೆ ಇದ್ದಿದ್ರೆ ಅಪ್ಪೋ ದೇವ ಸೀಮಂತ ಏನ್ ಮಾಡ್ಕೊಂಡ್ ಕೂತವಳು ಓದಿ ಕಟಿಂಗ್ ಯಾಕೆ ಮಾಡ್ಸಕ್ ಹೋದತ್ತು ಅದು ಬೇಕಲ್ಲ 10 ನಿಮಿಷದ ಕಂಟೆಂಟ್ ಬೇಕಲ್ಲ ಯೂಟ್ಯೂಬ್ ಹಾಕಕ್ಕೆ ಅದಕ್ಕೆ ನೀನ್ ಹೇಳಕ್ಕಿಲ್ಲ ಮಗನ
ಇವನಂತೂ ಏನು ಯಪ್ಪ ಮಂಚದ ಮೇಲೆ ಬಿತ್ಕಂಗ್ ಗಳ 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 ಅಲ್ತಾವನೆ ಒಂದೇ ಒಂದ್ ಏಟ್ ಹೊಡೆದಿದ್ಕೆ. ಅಯ್ಯೋ ದೇವ ಆಯ್ತಾಯ್ತು ಕುತ್ಕೊಳ್ಳಿ. ಇಲ್ಲ ನಡೆಯುತ್ತೆ ಕುತ್ಕೊಳ್ಳಿ. ಈಗ ನನ್ನ ಯಾಕೆ ಹೊಡ್ಸ್ಕೊಂಡ್ ನನ್ಗಾದೆಲ್ಲ ಹೊಡ್ಸ್ಕೊಂಡ್ರೆ ನೀವ್ ಫಸ್ಟ್ ಹೇಳ್ಬೇಕಿತ್ತು. ಕೈ ನಂಗ್ ನಿಜ ಅಳುಬರ್ತೈತೆ ಇನ್ನೊಂದು. ಈ ಕೈ ಬೇಡ ಮತ್ತೆ ಯಾವ level ಅದು? ಸೀರಿಯಸ್ ಆಗಿ ಇವತ್ತ ಅದನ್ನೇ ನಾನು ಯಾವತ್ತೂ ಪ್ರ್ಯಾಂಕ್ ಮಾಡಲ್ಲ ಅನ್ನೋದು ಇದಕ್ಕೆ ನಾನು. ಸೊ ಇನ್ನೊಂದ್ಸತಿ ಕೇಳ್ಬೇಡ್ರಪ್ಪ, ಕಾಮೆಂಟ್ ಹಾಕ್ಬೇಡಿ ಪ್ರ್ಯಾಂಕ್ ಅಂತ. ಎರಡೆಟ್ ಸುಧಾರಿಸ್ಕೊಳಕ್ ಒಂದ್ ವರ್ಷ ಬೇಕಿನ್ನ. ದೇವ್ರೇ ಎಷ್ಟು ಕೋಪ ಜ್ಞಾನ ಇಲ್ವಾ ಏನ್ ಜ್ಞಾನ ಇಲ್ವಾ ಅಂದ್ರೆ ನಿಂಗೆ ಜ್ಞಾನ ಇರ್ಬೇಕಿತ್ತು. ಅಲ್ಲ ಹೆಂಗ್ ಕೈಯಾಕೈತದ ನೀನು ಕಾಮನ್ ಸೆನ್ಸ್ ಇವ್ ಅಟ್ಲೀಸ್ಟ್ ಬಿಗ್ ಇವಳು ಹೆಂಗ್ ಕಟ್ ಮಾಡಿಸ್ತಾಳೆ ಅನ್ನೋದು. ಇರೋ ನಾನು ಕೆಲಸ ಮುಗಿಸ್ಕೊ ಬಂದಿದ್ ನಂಗೆ ಹೆಂಗ್ ಗೊತ್ತಾಗ್ಬೇಕು? ಕಂಡು ಹಿಡಿಬೇಕಮ್ಮ, ಅದೇ ಸುಮ್ನೆ ತಕ್ಷಣಕ್ಕೆ ಕೈ ಎತ್ಬಿಡುದಾ? ನಾನು ಇನ್ನೂ ಒಂದ್ 10 ನಿಮಿಷ ಮೇಂಟೈನ್ ಮಾಡೋಣ ಎರಡೆರಡು ಬಿಟ್ಟ ತಕ್ಷಣ ಗಾಬರಿ 10 ನಿಮಿಷ ಏನಾರು ಆಗಿದ್ರೆ ಎಲ್ಲ ಉಳಿಸಾಗಿ ಮನೆಯಿಂದ ಆಚೆ ಹಾಕೋದು ನನಗೆ. ಅಯ್ಯೋ ಲಡ್ಡು ರಿಯಾಕ್ಷನ್ ನೋಡ್ರಪ್ಪ ಹಿಂಗೈತಿ. ಇನ್ನೊಂದ್ಸತಿ ಜಪ್ಪ ಎಂದು ಫ್ರ್ಯಾಂಕ್ ವಿಡಿಯೋ ಕೇಳ್ಬೇಡಿ, ನಾನಂತೂ ಮಾಡಲ್ಲ. ಇದೇ ಕಾರಣಕ್ಕೆ ತುಂಬಾ ಟೆಂಪರೇಚರ್ ಜಾಸ್ತಿ ಅಂತ ಸೊ ಮಾಡಿರೋ. ಏನಂದ್ರೆ ನಮ್ಮ ಮದ್ದೋಣಿಂಗೆ ಯಾವಾಗ್ಲೂ ಪೀಕ್ ಲೆವೆಲ್ ಇರುತ್ತೆ ಕೋಪ, ಹೇಳ್ಬಿಟ್ಟು ತೆಗಿ ಅದೇ ಸತಿಗೆ. ಅಯ್ಯೋ ದೇವರೇ. ಸೊ ಬಾಯ್, ನೆಕ್ಸ್ಟ್ ಯಾವ ಫ್ರ್ಯಾಂಕು ನಾನು ಮಾಡಲ್ಲ. ಸೊ ಬಾಯ್. ನನ್ನ ಗಂಡ ಯೋಚನೆ ಮಾಡ್ತಾವನ ಆಲ್ರೆಡಿ. ಹೊಡೆದ್ಬಿಟ್ಟು ಯಾಕೆ ಹೊಡೆದೆ ಇವಳಿಗೆ? ಈ ಬಾಕ್ಸ್ ಅಲ್ಲೇ ಹೊಡೆದಿತ್ತು. ಸೊ ನನ್ ಗಂಡ ನಿಜವಾಗ್ಲೂ ಫೀಲ್ ಮಾಡ್ಕೊಬಿಟ್ಟು ಆಯ್ತು ಬಿಡು, ಹೇಳ್ಬಿಡ. ನೀನ್ ನನಗ್ ಮುದ್ ಮಾಡ್ಬೇಕು, ನಾನ್ ನಿನ್ಗಲ್ಲ ದರಿದ್ರದವನೇ. ಏನನ್ನ ಏನ್ ಕಿತ್ತಾಡ್ತಿರೋದ್ ನೋಡ್ಬಿಟ್ಟು ನನಗೆ ಗಾಬರಿ ಎಲ್ಲ ಯಾವ ಪ್ರ್ಯಾಂಕ್ ಬೇಡ ಏನು ಬೇಡ ನಿಲ್ಸ್ಬಿಡೋಣ ಅನ್ಕೊಂಡೆ. ಅಷ್ಟಾಗೆ ಸರಿ ಹೋಯ್ತು ತೆಗೆದ್ಬಿಡುದು ಪ್ರ್ಯಾಂಕ್ ಅಂತ ಸ್ಟಾರ್ಟಿಂಗ್ ಹೇಳಿದ್ರೆ ನಾನು ಅದೇ ತರ ಏನಾರ ಇದ್ ಮಾಡುವಪ್ಪ. ನಿಜವಾಗ್ಲೂ ನನಗೆ ಈಗ್ಲೂ ಅದನ್ನ ನೆನ್ಸ್ಕೊಂಡ್ರೆ ಕಡಲ್ ನೀರ್ ಬಂದ್ಬಿಡುತ್ತೆ. ಪಾಪ ಇವನು ಅಷ್ಟೇನೆ, ಅದಾದ್ಮೇಲೆ ಸಖತ್ ಫೀಲ್ ಮಾಡ್ಕೊಬಿಟ್ಟ ಅಲ್ವಾ ಕರ್ತೆ? ಅಂತ ಏನಂತ ಏನ್ ಮಾಡ್ಕೊಂಡೆ? ಫ್ರೀ ಎಂತ ಪ್ರೀತಿನ ನೋಡಿ ಹೊಡೆದ್ಬಿಟ್ಟು ಹೆಂಗ್ ಓಡಾಡ್ತಾವೆ ನೋಡಿ. ಇದು ನನ್ನ ಗಂಡ ಅಂದ್ರೆ 10 ನಿಮಿಷ ಮಾತೇ ಆಡಿಲ್ಲ. ಫಸ್ಟ್ ಟೈಮ್ ಕರ್ತಿ ಹೊಡೆದಿದ್ ನಂಗೆ. ಯಪ್ಪ, ನಿಜವಾಗ್ಲೂ ಈಗ ಮುಖ ತೊಳ್ದು ಫ್ರೆಶ್ ಆಗಿ ಕಾಣಿಸ್ತಾ ಇದೀನಿ. ಇದಕ್ಕಿಂತ ಹಿಂದೆ ವಿಡಿಯೋ ನೋಡಿದ್ರೆ ಗೊತ್ತಾಗ್ತದೆ ನಿಮಗೆ. ಸೊ ಇವಾಗ ಊರಿಗೆ ಹೋಗ್ಬೇಕು, ಊರಿಗೆ ಹೋಗಿ ಒಡ್ಸ್ಕೊಂಡು ಹೋಗ್ತಾ ಇದ್ದೀನಿ ನಮ್ಮ ಮನೆಗೆ. ಸೊ ಇದನ್ನ ನಮ್ಮ ಮಮ್ಮಿ ನಮ್ಮ ಅಮ್ಮಗೂ ಪ್ರ್ಯಾಂಕ್ ಮಾಡ್ತೀನಿ. ಸೊ ಇಲ್ಲಿಗೆ ಈ ಪ್ರ್ಯಾಂಕ್ ವಿಡಿಯೋನ ಸ್ಟಾಪ್ ಮಾಡ್ತಾ ಇದ್ದೀನಿ. ಸೊ ಫೈನಲಿ ಹೆಂಗನ್ನಿಸ್ತು? ಮತ್ತೆ ಹೆಂಗನ್ನಿಸ್ತು ಹೇಳ? ಯಾಕೆ ಬೇಜಾರಾಯ್ತಾಯ್ತಾ ನಿನಗೆ? ಈಗ ಏನಾಗುತ್ತೆ ಗೊತ್ತಾ, ಈಗ ಹೊಡೆದ್ಬಿಟ್ಟೈತೆ, ಐಶ್ವರ್ಕ ಬೇರೆ ಊರ್ಗ್ ಹೋಗ್ತೈತೆ, ಫೀಲಿಂಗ್ ಅಲ್ಲಿ ಕುತ್ಕೊಳ್ತದೆ. ನಿಜವಾಗ್ಲೂ ಒಂದ್ 10 ನಿಮಿಷ ಪಾಪ ಏನು ಮಾತಾಡ್ಲಿಲ್ಲ ಅವನು. ನನಗೆ ನಗುನು ಬತ್ತಾದೆ, ಅವಳುನು ಬತ್ತಾದೆ, ಒಟ್ಟೊಟ್ಟಿಗೆ ಇವ್ ನನ್ ಗಂಡ ಹೊಡೆದ್ಬಿಟ್ಟಲ್ಲ ಫಸ್ಟ್ ಟೈಮ್ ಅಂತ. ಇವ್ 10 ನಿಮಿಷ ಏನು ಮಾತಾಡ್ದೆ, ತಲೆ ಮೇಲೆ ಕೈ ಎತ್ಕ ಕೂತ್ಬಿಟ್ಟು ಜಿಮ್ ಬೇಬಿ. ಸೊ ಬಾಯ್. ನೆಕ್ಸ್ಟ್ ಅದು ನಮ್ ಲಡ್ಡು ರಿಯಾಕ್ಷನ್. ಬಾ 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 ಹೊತ್ಕೊಂಡ್ ಜೂಟು ಅಣ್ಣ ಮನೆಗೆ. ಕೆಲಸ ಮಾಡ್ಕೊಂಡ್ ಬಂದಿದ್ದೆ ಆ ಟೈಮಲ್ಲಿ. ಕೆಲಸ ಮಾಡ್ಕೊಂಡ್ ಬಂದಿದ್ದು ಆಮೇಲೆ ಏನನ್ನಿಸ್ತು ಹೊಡೆದಾದ್ಮೇಲೆ?
ಹೇಳು ಏನ್ ಅನಿಸ್ತ ಸತ್ಯ ಹೇಳಾಯ್ತು ಹೋಗ್ಲಿ. ಏನು ಅನಿಸ್ತಾನೆ ಏನು ಅನಿಸ್ತಾನೆ ವಿಡಿಯೋಗೋಸ್ಕರ ಏಟ್ ತಿಂದಳು ನೀನ್ ಒಬ್ಳೆ ಪ್ರೆಟೆಂಡ್ ಮಾಡ್ತಾರ ಹೆಂಗೆ ಹೇಳ್ತಾವ್ ನೋಡು, ಬೇಜಾರು ಮಾಡ್ಕೊಂಡವನ ಬೇಜಾರೇ ಇಲ್ಲ. ಗೈಸ್ ಇವ್ನ ಅಕೌಂಟ್ ನ ಫಾಲೋ ಮಾಡ್ಬಿಡಿ ಗೈಸ್, ಇವನ್ಗೆ ಫೀಲಿಂಗೇ ಇಲ್ಲ. ಕಾರ್ತಿ ಹೇಳ್ತಾನೆ, ಕಾರ್ತಿ ಫೀಲಿಂಗ್ ಇತ್ತ ಅವನ ಹತ್ರ ಇರ್ಲಿಲ್ವಾ? ಇವಾಗ್ಲೂ ಹೊಡೆದಾದ್ಮೇಲೆ ವಾಶ್ರೂಮ್ಗೆ ಹೋಗಿ ಮಖ ಕೈ ಕಾಲು ತೊಳ್ಕೊಂಡ್ ಬತ್ತ 10 ನಿಮಿಷ ಮಂಚಿನ ಮೇಲೆ ಕುತ್ಕೊಂಡು ತಲೆನೇ ಎತ್ತುತ್ತಾ ಇಲ್ಲ. ಫೀಲಿಂಗ್ ಲವ್ ಜಾಸ್ತಿ ಹೇಳ್ತೇವೆ. ಲವ್ ಜಾಸ್ತಿ. ಅಯ್ಯಪ್ಪ ಸತ್ಯವಾಗ್ಲೂ ಹೇಳಿದ್ಲ, ಒಂದು ಇನ್ನು ಪ್ರ್ಯಾಂಕ್ ಸವಾಸನೇ ಬೇಡ ಅಲ್ವಮ್ಮ? ನಾರ್ಮಲ್ ಆಗಿ ಪ್ರ್ಯಾಂಕ್ ಮಾಡೋದು ಏನೋ ಒಂದಾಯ್ತು, ಈ ತರ ಎಲ್ಲ ಪ್ರ್ಯಾಂಕ್ ನನಗೆ ಈಗ್ಲೂ ನಿಜವಾಗ್ಲೂ ನನಗ್ ನಗು ಬರ್ತೈತೆ ನೆನ್ಸ್ಕೊಂಡ್ರೆ. ಬಟ್ ಆ ಟೈಮಲ್ಲಿ ನಗು ಅಳು ಎಲ್ಲ ಓಟಾಟಿಗೆ ಬರ್ತೈತೆ. ಸೊ ಯಪ್ಪ ಫಸ್ಟ್ ಟೈಮ್ ನನ್ನ ಗಂಡ ಈ ತರ ಕೋಪ ಮಾಡ್ಕೊಂಡು ಕೈ ಎತ್ತಿದ್ದು ಯಾವತ್ತು. ಇವನ್ ನನ್ನ ಮೇಲೆ ನಾವಿಬ್ರು ಜಗಳಾಡಿದ್ದು ಇದೇ ಫಸ್ಟ್ ಟೈಮ್ ಅನ್ಸುತ್ತೆ. ಸೊ ನನಗೆ ಗಿಲ್ಟ್ ಇದೆ, 400 ರೂಪಾಯಿ ಕೊಟ್ಬಿಟ್ಟು ಒಡ್ಸ್ಕೊಳ್ಳೋದಂದ್ರೆ ಇದೆ ಅನ್ಸುತ್ತೆ ಅಲ್ವಾ? ಆಗ್ಬೇಕಾಗಿದೆ. ಏನ್ ಆಗ್ಬೇಕಾಗಿದೆ? ಬಾಯ್, ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗ್ತೀರಿ. ನಿಜವಾಗ್ಲೂ ನೆಕ್ಸ್ಟ್ ಯಾರು ಪ್ರ್ಯಾಂಕ್ ಅಂತ ಕೇಳಕ್ಕೆ ಹೋಗ್ಬೇಡಿ. ನಾನು ಪ್ರ್ಯಾಂಕ್ ನಿಜವಾಗ್ಲೂ ಮಾಡಲ್ಲ. ಇದೇ ಕಾರಣಕ್ಕೆ ನನ್ನ ಗಂಡನ್ ಪೀಕ್ ಲೆವೆಲ್ ಅಲ್ಲಿ ಇರುತ್ತೆ ಅನ್ನೋದಕ್ಕೋಸ್ಕರ ಪ್ರ್ಯಾಂಕ್ ವಿಡಿಯೋ ಮಾಡಲ್ಲ. ಸೊ ಬಾಯ್ ಹೇಳಾಯ್ತು, ಹೋಗ್ಲಿ ಹೊಡೆದ್ಬಿಟ್ಟು ಅಲ್ಬಿಡ್ತಾ ಇದೆಯಲ್ಲ. ಬಾಯ್.